ಇಲ್ಲಿನ ಚುನಾವಣೆ ಆದಮೇಲೆ ಬಂದಂಥ ಕರ್ನಾಟಕಕ್ಕೆ ಬಂದಂಥ ಮೋದಿಯವರು ಇಲ್ಲೇ ಕರ್ನಾಟಕದಲ್ಲೇ ಮತ್ತು ಅದೇ ಕಾಲ ತೆಲಂಗಾಣದಲ್ಲೇ ಒಂದೆರಡು ಕೆಲಸಗಳನ್ನು ಮಾಡಿ ಹೋದ್ರು. ನಿಮಗೆ ಗೊತ್ತದ, ಮಧ್ಯದಾಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಮಧ್ಯದ ಒಂದು ಡಿಫ್ರೆನ್ಸ್ ಹೆಚ್ಚಾಗಿ ತೋರಿಸ ಒಂದು ರೀತಿಯಿಂದ ಇಂಡೈರೆಕ್ಟಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ನಿಮ್ಮ ಜೊತೆಗೆ ಇದ್ದೀವೇನೋ ಅಂತ ಏನೋ ಅಭಯ ಹಸ್ತ ಕಳಿಸ್ದಂಗೆ ಅನ್ನಿಸ್ತದ. ಅವ್ರಿಗೆ ಇಲ್ಲಿ ಅಧಿಕಾರ ಹಿಡಿಬೇಕಾಗಿದೆ ಯಾವುದೇ ರೂಪದಿಂದ. ಹೀಗಾಗಿ ಅಂದು ಹೋದರು. ಅದಕ್ಕೆ ಡಿ ಕೆ ಶಿ ಅವರು ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರು ಏನು ಮಾಡಿಲ್ಲ ಗೊತ್ತದ, ಹೇಳೋ ಅವಶ್ಯಕತೆ ಇಲ್ಲ. ಡಿ ಕೆ ಶಿ ಅವರು ಇಲ್ಲಿವರೆಗೆ ಅವ್ರು ಮಾತಾಡಿದ್ದು ಕಾಂಗ್ರೆಸ್ ಪರವಾಗಿ ಮಾತಾಡಿದರು. ಮೋದಿ ಅವ್ರಿಗೇನೋ ಒಂದು ದೂರದ ಆಸೆ ತೋರಿಸಿದ್ರು ಸಹಿತ ಅದು ನೋಡಿಲ್ಲ. ಯಾಕೆ ಇಲ್ಲಿವರೆಗೆ ಒಂದಿಷ್ಟು ಏನೋ ಭರವಸೆಗಳಿತ್ತು. ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಮುಖ್ಯಮಂತ್ರಿಯನ್ನಾಗಿ ಮಾಡದೆ ಹೋದ್ರೆ ಅವರಿದ್ದಂಥವರು ಬಿ ಜೆ ಪಿಗೆ ಹಾರ್ಬೋದು ತಮ್ಮ ಮನೆ ತೊಗೊಂಡು ಅಂತೇಳಿ ಆ ಯಾವುದೋ ನೆಲೆಗಟ್ಟಿನಲ್ಲಿ ಮಾತಾಡಿರ್ಬೋದು. ಅದೇ ರೀತಿಯಾಗಿ ಆಂಧ್ರ ತೆಲಂಗಾಣದಲ್ಲೂ ಸಹಿತ ಒಂದಿಷ್ಟು ಬಿ ಜೆ ಪಿಗೆ ನೆಲೆಗಳಿದ್ದಾವೆ ಅನ್ನೋದು ಗೊತ್ತಿದ್ದಂಥ ವಿಷಯ. ಆ ನೆಲೆಯಲ್ಲಿ ಅಲ್ಲಿ ಆಂಧ್ರದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವ್ರಿಗೆ ನಾವು ನಿಮ್ಮನ್ನು ಒಳಗೆ ತೊಗೊಳ್ತೀವಪ್ಪ, ನೀವೆಲ್ಲ ಕೊಡ್ತೀವಿ ಅನ್ನೋ ಮಾತು ಮಾತಾಡೋದು ನೋಡಿದಾಗ ಇವು ಎರಡು ರಾಜ್ಯಗಳಲ್ಲಿ ನಾವು ಎಂಟ್ರಿ ಆಗಲಿಕ್ಕೆ ಸಾಧ್ಯ ಇದೆ. ಕೇರಳದಲ್ಲೂ ಸಾಧ್ಯ ಇಲ್ಲ, ತಮಿಳುನಾಡಿನಲ್ಲೂ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮನವರಿಕೆ ಮೋದಿಯವ್ರಿಗೆ ಇದ್ದಿದ್ದರಿಂದಾಗಿ ಎರಡು ಕಡೆ ಒಂದಿಷ್ಟು ಕಾಳು ಹಾಕೋ ಕೆಲಸ ಮಾಡಿದರು. ಅದರ ರಿಸಲ್ಟ್ ಯಾವಾಗ ನೋಡೋಣ, ಅದು ಯಾವಾಗ ಬರ್ತದೆ. ಅದು ಈ ಒಂದು ಸಂದರ್ಭದಲ್ಲೇ ನಮ್ಮ ಯತ್ನಾಳರು ನಿಧಾನಕ್ಕೆ ಬಿ ಜೆ ಪಿಯಿಂದ ದೂರ ಸೇರ್ತಾ ಇದ್ದಾರೆ. ಯಾಕಂದರೆ ಮೋದಿ ಸಾರ್ ಅವ್ರಿಗೆ ಬೇಕಾಗಿದ್ದು ಅಧಿಕಾರ ಹಿಡಿಯುವಂಥದ್ದು. ಅಧಿಕಾರ ಹಿಡಿದಾಗ ಏನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಅದೆಲ್ಲ ಮಾಡುವಂಥದ್ದು. ಈಗಾಗಲೇ ಅವ್ರು ರಿಪೋರ್ಟ್ಗಳನ್ನು ತರಿಸ್ಕೊಂಡು ಇರ್ತಾರೆ. ಯತ್ನಾಳರು ಇವ್ರು ಎಲ್ಲೆಲ್ಲಿ ಗೆಲ್ಲಬೋದು, ಇವ್ರ ಪ್ರಭಾವ ಎಷ್ಟದ, ಮಂದಿ ಕೂಡಿದವರೆಲ್ಲ ಮತ ಹಾಕೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದ್ದ ವಿಷಯ ಅದ. ಮಂದಿ ಕೂಡಿದ್ರೆ ಮತ ಬರ್ತಾವ. ಇವ್ರ ಭಾಷಣ ಕೇಳಿ ಕೇಕೆ ಹಾಕಿದ್ರೆ ಶೇಳಿ ಹೊಡೆದ್ರೆ